Good morning, everyone. Welcome to the next video. This video contains the fifth session of the fourth unit, and in total, it is a 33rd session of modern business law. Right. So, friends, in this video, we will discuss about a formation of Central Information Commission. Here also, we will be asked for 15 marks questions here. ಸೊ ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಯಾವ ರೀತಿ ಫಾರ್ಮ್ ಮಾಡಬೇಕು, ಯಾರು ಫಾರ್ಮ್ ಮಾಡ್ತಾರೆ, ಮತ್ತು ಅಲ್ಲಿ ಆ ಫಾರ್ಮೇಷನ್ ಮಾಡುವಂಥ ಕಮಿಟಿದಾಗ ಯಾರ್ಯಾರು ಇರ್ತಾರೆ ಅನ್ನೋದನ್ನು ನೋಡೋಣ್ರಿ. ಅದ್ರ ಜೊತೆಗೆ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದೇರ್ ಬಿಸ್ನೆಸ್, ದೇರ್ ಆಫೀಸ್, ಅದನ್ನು ಕೂಡ ನಾವಿಲ್ಲಿ ನೋಡೋಣ್ರಿ. ಸೊ ಅಂಡರ್ ಸೆಕ್ಷನ್ 12 ಕಾನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಸೆಕ್ಷನ್ 12 ಕೆಳಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ನಾವು ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ, ಅಂದರೆ ಅದನ್ನು ಫಾರ್ಮೇಷನ್ ಮಾಡ್ತೀವಿ. ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ by its notification in its official gazette constitute a body to known as the Central Information Commission to exercise the powers confirmed in this act, right? ಸೊ ಇಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತದೆ ಬೈ ನೋಟಿಫಿಕೇಶನ್ ಇನ್ ಇಟ್ಸ್ ಅಫಿಷಿಯಲ್ ಗೆಜೆಟ್. ಅವ್ರದ್ದು ಅಫಿಷಿಯಲ್ ಗೆಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಏನಿರ್ತಲ್ಲ ಆ ಗೆಜೆಟ್ದೊಳಗೆ ನೋಟಿಫಿಕೇಶನ್ ಕೊಟ್ಟು ಒಂದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಫಾರ್ಮೇಷನ್ ಮಾಡ್ತದೆ. ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಶಾಲ್ ಕನ್ಸಿಸ್ಟ್ ಆಫ್ ದ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಆ್ಯಂಡ್ such number of central information commissioners not exceeding 10 as may be deemed necessary. ಸೊ ಈ ಒಂದು ಕಮಿಟಿದೊಳಗೆ ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಇದ್ದಿರ್ತಾರೆ, ಇನ್ನು 10 ಜನ ಅಥವಾ 10ಕ್ಕಿಂತ ಕಡಿಮೆ, ಅದು ಡಿಪೆಂಡ್ಸ್ ಅಪಾನ್ ದ ಕಮಿಟಿ. ಅಂದರೆ ಮ್ಯಾಕ್ಸಿಮಮ್ 10 ಮೆಂಬರ್ಸ್ ಇದ್ದಿರ್ತಾರೆ. ಅಲ್ಲಿ ಆ ಮೆಂಬರ್ಸ್ ನಾವೇಂತೀವಪ್ಪ ಅಂದ್ರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಅಂತ ಹೇಳ್ತೀವಿ. ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್, ಇನ್ನು ಜನ ಅದು 10ಕ್ಕಿಂತ ಒಳಗೆ ಎಷ್ಟು ಅನ್ನೋದು ಆ ಕಮಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ಮೆಂಬರ್ಸ್ ನಾವೇಂತೀವಿ ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಅಂತೇಳಿ ಹೇಳ್ತೀವಿ. ನಾಟ್ ಎಕ್ಸಿಡಿಂಗ್ 10, ಅವ್ರ ನಂಬರ್ ಎಷ್ಟಿರಬೇಕು? 10ಕ್ಕಿಂತ ಕಡಿಮೆ ಇರಬೇಕು, 10ಕ್ಕಿಂತ ಜಾಸ್ತಿ ಇದ್ದಿರಬಾರ್ದು. Then the chief information commissioner and information commissioner shall be appointed by the president on the recommendation of the committee consisting of. ಸೊ ಈ ವ್ಯಕ್ತಿಗಳನ್ನು ಯಾರು ನಾವು ಈಗಾಗಲೇ ಹೇಳಿದಿಲ್ಲ, ಸಬ್ ಕ್ಲಾಸ್ 2ದೊಳಗೆ, ಸಬ್ ಸೆಕ್ಷನ್ 2ದೊಳಗೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಏನಿರ್ತಾರಲ್ಲ, ಇವ್ರನ್ನ ನಮ್ಮ ದೇಶದ ಪ್ರೆಸಿಡೆಂಟ್, ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಹೆಂಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಆನ್ ದಿ ರಿಕಮೆಂಡೇಶನ್ ಆಫ್ ಎ ಕಮಿಟಿ. ಒಂದು ಕಮಿಟಿದ ಆ ಕಮಿಟಿದವ್ರು ರಿಕಮೆಂಡೇಶನ್ ಮಾಡಿದ ನಂತರ ಆ ವ್ಯಕ್ತಿಗಳನ್ನು ಇಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ನಮ್ಮ ಪ್ರೆಸಿಡೆಂಟ್ ಅವರು ಆಯ್ಕೆ ಮಾಡ್ತಾರೆ. ದೆನ್ ಆ ರಿಕಮೆಂಡೇಶನ್ ಕಮಿಟಿ ಏನೈತಿಲ್ಲ, ಆ ಕಮಿಟಿಯಾಗಿ ಯಾರ್ಯಾರು ಇದ್ದಿರ್ತಾರೋ ಅನ್ನೋದನ್ನು ನಾವು ಸಬ್ ಸೆಕ್ಷನ್ 3ದಾಗ ನೋಡ್ತೀವಿ. ಅಲ್ಲಿ 3 ಜನ ಇದ್ದಿರ್ತಾರೆ. ಯಾವ ಕಮಿಟಿ ಇರೋದು? ರಿಕಮೆಂಡೇಶನ್ ಕಮಿಟಿ ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ಸ್, ರೈಟ್? ಆನ್ ದಿ ಬೇಸಿಸ್ ಆಫ್ ದಿಸ್ ಕಮಿಟಿ, ರಿಕಮೆಂಡೇಶನ್ ಆಫ್ ದಿಸ್ ಕಮಿಟಿ, ದ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ ದ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್. ಆ ಕಮಿಟಿದಾಗ ಯಾರು ಇರ್ತಾರೆ ಅಂದರೆ ದ ಕಮಿಟಿ ಕನ್ಸಿಸ್ಟಿಂಗ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಹೂ ಶಾಲ್ ಬಿ ದ ಚೇರ್ಮನ್ ಆಫ್ ದಿ ಕಮಿಟಿ. ನಮ್ಮ ದೇಶದ ಪ್ರಧಾನಿಯವರು ಆ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ದೆನ್ ಅವ್ರ ಜೊತೆಗೆ ದ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾದಾಗ ಅಪೋಸಿಷನ್ ಪಾರ್ಟಿ ಏನಿದ್ದಿರ್ತಿಲ್ಲ ಆ ಪಾರ್ಟಿದ ಲೀಡರು ಅಲ್ಲಿ ಆ ಕಮಿಟಿಯಾಗ ಇದ್ದಿರ್ತಾರೆ. ದೆನ್ ಅ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಟು ಬಿ ನಾಮಿನೇಟೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಯಾವುದೇ ಒಬ್ಬ ಮಂತ್ರಿ, ಯೂನಿಯನ್ ಕ್ಯಾಬಿನೆಟ್ ಏನಿಲ್ಲ ಆ ಕ್ಯಾಬಿನೆಟ್ ಮಂತ್ರಿ ಒಬ್ಬರು ಇದ್ದಿರ್ತಾರೆ, ಅವ್ರನ್ನ ಪ್ರಧಾನಿಯವರ ನಾಮಿನೇಟ್ ಮಾಡಿರ್ತಾರೆ. ಸೊ ದೀಸ್ ಆರ್ ದಿ 3 ಪರ್ಸನ್ಸ್
ಇದಕ್ಕೆ ನಾವೊಂದು ಕಮಿಟಿ ಅಂತ ಹೇಳ್ತೀವಿ. ಈ ಕಮಿಟಿ ರೆಕಮೆಂಡೇಶನ್ ಮ್ಯಾಗ ನಮ್ಮ ನಮ್ಮ ಪ್ರೆಸಿಡೆಂಟ್ ಅವರು ಈ ಒಂದು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಇವರನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ದ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಆರ್ appointed by the President on the recommendation of the committee consisting of the Prime Minister, then the opposition leader in the Lok Sabha, and the Union Cabinet Minister who is nominated by the Prime Minister. ಸೊ ಈ 3 ಜನರದ ರಿಕಮೆಂಡೇಶನ್ ಅಂದರೆ ಇವ್ರು ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ ಇಂಥ ವ್ಯಕ್ತಿಗಳನ್ನು ನೀವು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಅಪಾಯಿಂಟ್ ಮಾಡಬೇಕು, ಮತ್ತು ಇಂಥ ವ್ಯಕ್ತಿಗಳನ್ನು ನೀವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತೇಳಿ ಅಪಾಯಿಂಟ್ ಮಾಡಬೇಕಂತೇಳಿ ಪ್ರೆಸಿಡೆಂಟ್ ಅವರಿಗೆ ಅವರು ಒಂದು ರೆಕಮೆಂಡೇಶನ್ ಮಾಡ್ತಾರೆ. ಆ ರೆಕಮೆಂಡೇಶನ್ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಇವರನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ಈ ಒಂದು ಕಮಿಟಿಗೆ ನಾವು ಏನಂತೀವಪ್ಪ ಅಂದ್ರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತೇಳಿ ಹೇಳ್ತೀವಿ. ದ ಜನರಲ್ ಸೂಪರಿಂಟೆಂಡೆಂಟ್ಸ್ ಡೈರೆಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಅಫೇರ್ಸ್ ಆಫ್ ದಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಶಾಲ್ ವೆಸ್ಟ್ in the Chief Information Commissioner, who shall be the assisted by the Central Information Commissioners and may exercise all such powers. ಸೊ ಒಂದೇನು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ಇದಲ್ಲ, ಆ ಕಮಿಷನ್ದು ಎಲ್ಲ ಪವರ್ಸು, ಎಲ್ಲ ಡೈರೆಕ್ಷನ್ಸು ಮತ್ತು ಅದರ ಸೂಪರ್ವೈಸನ್ ಯಾರು ಮಾಡಬೇಕು ಅಂದರೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅವರು ಅದನ್ನು ಸೂಪರ್ವೈಸ್ ಮಾಡಬೇಕು. ಮತ್ತು ಈಗ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಯಾರಿದಾರಲ್ಲ ಇವರು ಅವರಿಗೆ ಅಸಿಸ್ಟ್ ಮಾಡಬೇಕು, ಸಹಾಯ ಮಾಡಬೇಕು. Then subsection 5 says about the Central Information Commissioner and the Information Commissioner shall be persons of eminence in the public life with wide knowledge and experience in law, science and technology, social service, management, journalism, mass media, and administration and governance. ಸೊ ನಾವು ಇಲ್ಲೇನು ಮೇಲೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಹತ್ರ ನಾವೇನು ಅಪಾಯಿಂಟ್ ಮಾಡ್ತೀವಲ್ಲ ಆ ವ್ಯಕ್ತಿಗಳು ಹೇಗಿರ್ಬೇಕಂದ್ರೆ ಅವ್ರಿಗೆ ಈ ಕೆಲವೊಂದು ಏರಿಯಾದೊಳಗೆ ನಾಲೆಜ್ ಹೊಂದಂಥ ಅಥವಾ ಎಕ್ಸ್ಪೀರಿಯನ್ಸ್ ಹೊಂದಂಥ ವ್ಯಕ್ತಿಗಳಾಗಿರಬೇಕು. ಅವು ಯಾವ ಏರಿಯಾಪ್ಪ ಅಂದರೆ ಅದು ಕಾಯ್ದೆ ಕಾನೂನು ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಇನ್ ಲಾ ಆಗಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಅದರಲ್ಲೂ ಕೂಡ ಅವರು ಪರಿಣಿತಿ ಹೊಂದಿರಬೇಕು. ದೆನ್ ಸೋಷಿಯಲ್ ಸರ್ವಿಸಸ್ ಅದರೊಳಗೂ ಪರಿಣಿತಿ ಇದ್ದಿರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಮ್ಯಾನೇಜ್ಮೆಂಟ್ಗೆ ಅವ್ರಿಗೆ ಪರಿಮಿತಿ ಇರಬೇಕು. ದೆನ್ ಜರ್ನಲಿಸಮ್ನಾಗ ಅವ್ರಿಗೆ ನಾಲೆಜ್ ಇರಬೇಕು. ದೆನ್ ಮ್ಯಾಸ್ ಮೀಡಿಯಾದೊಳಗೆ ಅವ್ರಿಗೆ ನಾಲೆಜ್ ಇರಬೇಕು. ಇಂಥ ವ್ಯಕ್ತಿಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಈ ಒಂದು ಕಮಿಟಿ ರಿಕಮೆಂಡೇಶನ್ ಕಮಿಟಿ ಅಂತಿಲ್ಲ ಅವರ ಇಂಥ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ದೋಸ್ ಹೂ ಹ್ಯಾವ್ ವೈಡ್ ನಾಲೆಜ್ ಇನ್ ಸರ್ಟನ್ ಏರಿಯಾಸ್. ಆ ಏರಿಯಾಸ್ ಯಾವಪ್ಪ ಅಂದರೆ ಐದರ್ ಲಾ ಆಗಿರ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜರ್ನಲಿಸಮ್ ಆಗಿರ್ಬೋದು, ಮ್ಯಾಸ್ ಮೀಡಿಯಾ ಆಗಿರ್ಬೋದು. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ದಾಗೂ ಕೂಡ ಅವರಿಗೆ ಹಿಡಿತಾ ಇದ್ದಿರಬೇಕು ಮತ್ತು ಗವರ್ನೆನ್ಸ್ದಾಗ ಕೂಡ ಅವರಿಗೆ ನಾಲೆಜ್ ಇದ್ದಿರಬೇಕು. ಅಂಥ ವ್ಯಕ್ತಿಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಹತ್ರ ನಾವು ನೇಮಕ ಮಾಡ್ತೀವಿ. ಯಾರು ನೇಮಕ ಮಾಡ್ತಾರೆ ರೀ? ದ ಪ್ರೆಸಿಡೆಂಟ್ ಅವರು. ಯಾರು ರಿಕಮೆಂಡೇಶನ್ ಅಪಾಯಿಂಟ್ ಮಾಡ್ತಾರೆ ಅವರು on the recommendation of the committee consisting of Prime Minister, then the leader of the opposition party, and a cabinet minister who is nominated by the Prime Minister. Then subsection 6 says about the Central Information Commissioner or the Information Commissioner shall not be a member of Parliament. They should not be member of Parliament or member of the state legislature of any state or union territory. ಅವರು ಜನರ ಪ್ರತಿನಿಧಿ ಆಗಿರಬಾರ್ದು, ಅವರು MLA ಆಗಿರಬಾರ್ದು, MP ಆಗಿರಬಾರ್ದು. ಆಸ್ ದ ಕೇಸ್ ಮೇ ಬಿ, ಆರ್ ಹೋಲ್ಡ್ ಎನಿ ಆಫೀಸ್, ಅದರ್ ಆಫೀಸ್ ವಿಚ್ ಈಸ್ ಪ್ರಾಫಿಟೇಬಲ್ ಆರ್ ಕನೆಕ್ಟೆಡ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಕ್ಯಾರಿಂಗ್ ಆನ್ ಎನಿ ಬಿಸ್ನೆಸ್ ಆರ್ ಪರ್ಸ್ಯೂಯಿಂಗ್ ಎನಿ ಪ್ರೊಫೆಷನ್. ಅವರು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಿರಬಾರ್ದು, ಯಾವುದೇ ಒಂದು ಪ್ರೊಫೆಷನ್ ಮಾಡ್ತಿರ್ತಿರ್ಬೋದು, ಅದು ಅವ್ರಿಗೆ ಪ್ರಾಫಿಟ್ ಕೊಡುವಂಥ ಹುದ್ದೆ ಆಗಿರಬಾರ್ದು. ಅದರ ಜೊತೆಗೆ ಅವರು ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಒಡನಾಟ ಹೊಂದಿರಬಾರ್ದು.
ಅಂಥ ವ್ಯಕ್ತಿಗಳನ್ನು ನಾವೇನು ಮಾಡ್ತೀವಪ್ಪ ಇಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ದೊಳಗೆ ಅಪಾಯಿಂಟ್ ಮಾಡ್ತಾರೆ. ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಕಮಿಷನರ್ ಶಾಲ್ ನಾಟ್ ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮೆಂಬರ್ ಆಗಿರೋದು ಅಂದರೆ MP ಆಗಿರಬಾರ್ದು ಅಥವಾ MLA ಆಗಿರಬಾರ್ದು, ಮತ್ತು ಅವರು ಯಾವುದೇ ಒಂದು ಲಾಭ ಕೊಡುವಂಥ ಹುದ್ದೆಯಲ್ಲಿ ಇದ್ದಿರಬಾರ್ದು, ಮತ್ತು ಯಾವುದೇ ರಾಜಕೀಯ ಪಕ್ಷದ ಅನುಯಾಯಿ ಆಗಿರಬಾರ್ದು. ಇಂಥವ್ರನ್ನ ನಾವೇನು ಮಾಡ್ತೀವಿ, ದೀಸ್ ಪೀಪಲ್ಸ್ ಆರ್ ಸೆಲೆಕ್ಟೆಡ್ ಆರ್ ಅಪಾಯಿಂಟೆಡ್ ಆಸ್ ಅ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಇನ್ಫಾರ್ಮೇಷನ್ ಕಮಿಷನರ್ ಫಾರ್ ದಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. So these are the qualifications. The next, terms of office and conditions of services. ಅವ್ರ ಆಫೀಸ್ದಾಗ ಅಪಾಯಿಂಟ್ ಆದ ನಂತರ ಅವ್ರು ಏನು ಮಾಡಬೇಕು ಮತ್ತು ಅವ್ರ ಟರ್ಮ್ಸ್ ಹೆಂಗದಾವ, ಕಂಡೀಷನ್ಸ್ ಹೆಂಗದಾವ ಅನ್ನೋದನ್ನು ನೋಡೋಣ. ಇಲ್ಲಿ ಕೂಡ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನಿಮಗೆ. ಅಂಡರ್ ಸೆಕ್ಷನ್ 13 subsection 1, the chief information commissioner shall hold office for a term of 5 years or till he attains the age of 65 years, whichever is earlier, and shall not be eligible for reappointment as such. Under section 13 subsection 1 ಏನು ಹೇಳ್ತದೆ ಅಂದರೆ, ಯಾವೊಬ್ಬ ವ್ಯಕ್ತಿಯನ್ನು ನಾವು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ನಾವು ಆಯ್ಕೆ ಮಾಡಿದ್ದೀವಿ, ಆ ವ್ಯಕ್ತಿಯದ ಆಫೀಸ್ ಅಂದರೆ ಅವ್ರದ್ದು ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 years ಆ್ಯಸ್ ಅ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್, ಅಥವಾ ಅವರು 65 ವರ್ಷ ಅಟೇನ್ ಆಗುವವರೆಗೆ, ವಿಚ್ ಎವರ್ ಈಸ್ ಅರ್ಲಿಯರ್. ಈ ಫಾರ್ ಎಕ್ಸಾಂಪಲ್ 62ನೇ ವಯಸ್ಸಿಗೆ ಒಬ್ಬ ವ್ಯಕ್ತಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದೆ ಅಂದರೆ 62ರಿಂದ 65 ಇರ್ತಕ್ಕಂದ್ರೆ 3 ವರ್ಷ ಮಾತ್ರ ಅವರು ಅಧಿಕಾರದಲ್ಲಿ ಇರ್ಬೋದು. ಸಪೋಸ್ ಒಬ್ಬ 50 ವರ್ಷದ ವ್ಯಕ್ತಿಯಲ್ಲಿ ಅಪಾಯಿಂಟ್ ಆಗಿದ್ದಂದರೆ ಅವರು 5 ವರ್ಷವರೆಗೆ ಅಧಿಕಾರನ ನಡೆಸಬಹುದು. ಇಸ್ ಇಟ್ ರೈಟ್? ದೆನ್ ಅಂಡರ್ ಸೆಕ್ಷನ್ 13 subsection 2 says about every information commissioner shall hold office for a term of 5 years or till he attains the age of 65 years. ಈಗಾಗಲೇ ನಾವು ನೋಡಿದ್ವಿ, whichever is earlier, and shall not be eligible for reappointment as such. ಈಗಾಗಲೇ ನೋಡಿದ್ವಿ, ಅವರು ಮತ್ತೊಮ್ಮೆ ಒಬ್ಬ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಅಪಾಯಿಂಟ್ ಆಗೋದಿಲ್ಲ. ಸಾರಿ, ಇನ್ಫಾರ್ಮೇಷನ್ ಕಮಿಷನರ್ಸ್. ಪ್ರೊವೈಡೆಡ್ ಫರ್ದರ್ ದಟ್ ಇಫ್ ಹಿ ಪ್ರಮೋಟೆಡ್ ಆಸ್ ಅ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್, ಅಂದರೆ ಇನ್ಫಾರ್ಮೇಷನ್ ಕಮಿಷನರ್ ಏನಿದಾರಲ್ಲ ಅವರನ್ನು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಅಪಾಯಿಂಟ್ ಅಂದರೆ ಪ್ರಮೋಷನ್ ಮಾಡಿದ್ರು ಅಂದರೆ ಹೀಸ್ ಟರ್ಮ್ ಆಫ್ ಆಫೀಸ್ ಶಾಲ್ ನಾಟ್ ಬಿ ಮೋರ್ ದೆನ್ 5 years ಇನ್ ಅಗ್ರಿಗೇಟ್. ಅಂದರೆ ಅವರು ಇನ್ಫಾರ್ಮೇಷನ್ ಕಮಿಷನರ್ ಅಂತ ಏನು ಅಪಾಯಿಂಟ್ ಆಗಿರಲ್ಲ ಅಲ್ಲಿಂದ 5 yearsವರೆಗೆ, ಅವ್ರ ನಡಕ್ಕೆ ಎಲ್ಲರ ಒಂದು ಪ್ರಮೋಷನ್ ಆಯಿತು, ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆದ್ರು ಅಂದರೆ ಆ 5 ವರ್ಷವರೆಗೆ ಮಾತ್ರ ಅವರು ಅಧಿಕಾರ ನಡೆಸ್ತಾರೆ. ಅಥವಾ he attains the age of 65 years, whichever is earlier. ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಬಿ ಸೇಮ್ ಕಂಡೀಷನ್ಸ್ ಇದಾವೆ, ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಕಮಿಷನರ್ ಅದಲ್ಲ ಅವ್ರಿಗೂ ಕೂಡ ಸೇಮ್ ಕಂಡೀಷನ್ಸ್ ಇದಾವೆ. ಬಟ್ ಇನ್ಫಾರ್ಮೇಷನ್ ಕಮಿಷನರ್ಸ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಅಪಾಯಿಂಟ್ ಆಗಬಹುದು ಮಧ್ಯದಲ್ಲಿ. ಅವರು ಮಧ್ಯದಲ್ಲಿ ಪ್ರಮೋಷನ್ ಆದರೂ ಸಹಿತ ಅವರು ಯಾವಾಗ ಅಪಾಯಿಂಟ್ ಆಗಿದಾರೋ ಅಲ್ಲಿಂದ 5 ವರ್ಷವರೆಗೆ ಮಾತ್ರ ಅಧಿಕಾರದೊಳಗೆ ಇರ್ತಾರೆ ಇನ್ ಅಗ್ರಿಗೇಟ್. ಇಸ್ ಇಟ್ ರೈಟ್? Then under section 13 subsection 3 says about the chief information commissioner or an information commissioner shall, before he enters upon his office, make an oath or affirmation before the president. ನಾವು ಪ್ರತಿಜ್ಞೆ ತಗೋತೀವಿ ಅಂತ ಹೇಳ್ತೇವೆ ನೋಡ್ರಿ. ಅವ್ರು ಅಪಾಯಿಂಟ್ ಆದ ತಕ್ಷಣ ಅವ್ರ ಆಫೀಸದಾಗ ಹೋಗಿದ್ದ ಪೂರ್ವ ಅವರು ಒಂದು ನಮ್ಮ ಪ್ರೆಸಿಡೆಂಟ್ ಕಡೆಯಿಂದ ಅಂದರೆ ರಾಷ್ಟ್ರಪತಿ ಕಡೆಯಿಂದ ಒಂದು ಪ್ರತಿಜ್ಞೆ ತಗೋಬೇಕಾಗ್ತದೆ. ಈಗ ನೀವು ನೋಡ್ತೀರಿ, ಯಾರೋ ಒಬ್ಬರು ಮಿನಿಸ್ಟರ್ ಆದ್ರಂದ್ರೆ ಅವ್ರಿಗೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡ್ತಾರೆ. ಆ ರೀತಿ ಇಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಪಾಯಿಂಟ್ ಆದರು ಅಥವಾ ಇನ್ಫಾರ್ಮೇಷನ್ ಕಮಿಷನ್ ಹತ್ರ ಅಪಾಯಿಂಟ್ ಆದರು, ಅವ್ರ ಆಫೀಸದಾಗ ಹೋಗಿದ್ದ ಪೂರ್ವ ಅವರು ಈ ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾರು ಮುಂದೆ ತಗೋಬೇಕು ರೀ? ಇನ್ ಫ್ರಂಟ್ ಆಫ್ ದಿ ಪ್ರೆಸಿಡೆಂಟ್. And subsection 4 says about the chief information commissioner or an information commissioner may at any time by writing under his own hand address to the president resign from his office.
ಅವ್ರು ಅಪಾಯಿಂಟ್ ಆಗಿ 5 ವರ್ಷದೊಳಗೆ 5 ವರ್ಷ ಆಯ್ತಂದ್ರೆ ಆಟೋಮೆಟಿಕ್ಲಿ ಅವ್ರು ಏನಾಗ್ತಾರೆ ಆ ಪೋಸ್ಟಿಂದ ರಿಟೈರ್ಡ್ ಆಗ್ತಾರೆ. ಬಟ್ ಅದಕ್ಕೂ ಮುಂಚಿತವಾಗಿ ಅವ್ರಿಗೆ ಏನರ ನಾನು ರಿಸೈನ್ ಮಾಡಬೇಕಾಗಿತ್ತು ಮನುಷ್ಯನಾಗ ಬಂದಿತ್ತು ಅಂತಂದ್ರೆ ಆ ರಿಸಿಗ್ನೇಷನ್ ಲೆಟ್ರನ್ನು ತಮ್ಮ ಸ್ವಂತ ಹ್ಯಾಂಡ್ ರೈಟಿಂಗ್ದೊಳಗೆ ಕೈ ಬರೋದೊಳಗೆ ಬರೆದು ಬಿಟ್ಟು ಅದನ್ನು ಪ್ರೆಸಿಡೆಂಟ್ ಅವರಿಗೆ ಪೋಸ್ಟ್ ಮಾಡಬೇಕಾಗ್ತದೆ. ಯಾರಿಗೆ ಅಡ್ರೆಸ್ ಮಾಡ್ಬೇಕಾದ್ರೆ ಅದು ಪ್ರೆಸಿಡೆಂಟ್ ಅವರಿಗೆ ಅಡ್ರೆಸ್ ಮಾಡಬೇಕಾದ್ರೆ ಅವಾಗ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಅದನ್ನು ರಿಜೆಕ್ಟ್ ಮಾಡ್ಬೋದು. ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಅವ್ರಿಗೆ ನಾನು ರಿಸೈನ್ ಮಾಡಬೇಕು ಅಂತ ಅನಿಸಿತ್ತು ಅಂದ್ರೆ ಇನ್ ಬಿಟ್ವೀನ್ ದ ಸ್ಪೆಸಿಫೈಡ್ ಪೀರಿಯಡ್ he is write a letter to the president in his own handwriting. Clear? Then our remuneration ಮತ್ತು ಅವ್ರ ಸ್ಯಾಲ್ರಿ ಬಗ್ಗೆ ಸಬ್ಸೆಕ್ಷನ್ 5 ಹೇಳ್ತದೆ. ಸೆಕ್ಷನ್ 13 ಸಬ್ಸೆಕ್ಷನ್ 5 ಏನು ಹೇಳ್ತದೆ? ದ ರೆಮ್ಯುನರೇಷನ್ ಆ್ಯಂಡ್ ಸ್ಯಾಲ್ರೀಸ್ ಅಲೋಯಬಲ್ ಟು ದಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಆ್ಯಂಡ್ ದ ಇನ್ಫಾರ್ಮೇಷನ್ ಕಮಿಷನರ್ಸ್. The salaries and allowances payable to and other terms and conditions of service, the Chief Information Commissioner shall be the same as that of Chief Election Commissioner. ಸೊ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಯಾವ ಒಂದು ಸವಲತ್ತುಗಳಿದಾವೋ, ಅವ್ರು ಏನು ರೆಮ್ಯುನರೇಷನ್ ತೊಗೋತಾರೋ, ಅವ್ರೇನು ಸ್ಯಾಲ್ರಿ ತೊಗೋತಾರೋ ಅವೆಲ್ಲ ಸವಲತ್ತುಗಳು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಗೆ ಸಿಗ್ತಾವೆ. ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಏನು ರೀ, ಸೆಂಟ್ರಲ್ದಾಗ ಇದ್ದಿರ್ತಾರಲ್ಲ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಗೆ ಸಿಗ್ತಾವೆ. ಆ್ಯಂಡ್ ಆ್ಯನ್ ಇನ್ಫಾರ್ಮೇಷನ್ ಕಮಿಷನ್ ಶಾಲ್ ಬಿ ದ ಸೇಮ್ ಆಸ್ ದ್ಯಾಟ್ ಆಫ್ ಅನ್ ಎಲೆಕ್ಷನ್ ಕಮಿಷನರ್ ಕ್ಯಾನ್ ಗೆಟ್. ಆ ಚೀಫ್ ಎಲೆಕ್ಷನ್ ಕಮಿಷನರ್ ಕೆಳಗೆ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ ಎವ್ರಿ ಸ್ಟೇಟ್ಗೆ. ಆ ಎಲೆಕ್ಷನ್ ಕಮಿಷನರ್ಸ್ ಏನೊಂದು ಸವಲತ್ತುಗಳು ತೊಗೋತಾರೋ ಆ ಸವಲತ್ತುಗಳನ್ನು ಇನ್ಫಾರ್ಮೇಷನ್ ಕಮಿಷನರ್ಸ್ ತೊಗೋತಾರೋ. ಅಂದರೆ ಅಲ್ಲಿ ಏನೋ ಒಂದು 10 ಜನರನ್ನ ಅಪಾಯಿಂಟ್ಮೆಂಟ್ ಇರ್ತೀವಲ್ಲ ಆ 10 ಜನರದ್ದು ಸ್ಯಾಲ್ರಿ ಅಥವಾ ಅಲೌನ್ಸಸ್ ಈಕ್ವಲ್ ಟು ದ ಸ್ಯಾಲ್ರಿ ಆರ್ ಅಲೌನ್ಸಸ್ ಟೇಕನ್ ಬೈ ದಿ ಎಲೆಕ್ಷನ್ ಕಮಿಷನರ್ಸ್. ಸೊ ಎರಡು ಹುದ್ದೆಯನ್ನು ನಾವು ಇಲ್ಲಿ ಒಂದೇ ತಕ್ಕಡದೊಳಗೆ ತಗೋಬೋದು, ಎಲೆಕ್ಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರ್. ಸೊ ದಿಸ್ ಈಸ್ ಅಬೌಟ್ ದ ಫಾರ್ಮೇಷನ್ ಆಫ್ Central Information Commission and the terms and conditions of the office of the Central Information Commissioners. Is it right? So ಇನ್ನೊಮ್ಮೆ ನಾವು ನೋಡೋಣ್ರಿ, ಇದು 15 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಇಲ್ಲಿ ಸೆಕ್ಷನ್ 12 ಮತ್ತು ಸೆಕ್ಷನ್ 13 ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಹೇಳ್ತದೆ. ಸೆಕ್ಷನ್ 12 ಏನು ಹೇಳ್ತದೆ? ಹೌ ಟು ಫಾರ್ಮೇಷನ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ತನ್ನದೇ ಆದಂಥ ಒಂದು ಆಫಿಷಿಯಲ್ ಗೆಜೆಟ್ದೊಳಗೆ ನೋಟಿಫಿಕೇಶನ್ ಕೊಡೋ ಮುಖಾಂತರ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಫಾರ್ಮೇಷನ್ ಮಾಡ್ತದೆ. ಆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ದಾಗ ಯಾರು ಇದ್ದಿರ್ತಾರಪ್ಪ ಅಂದ್ರೆ ಒಬ್ಬರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇದ್ದಿರ್ತಾರೆ ಮತ್ತು ಒಂದು 10 ಜನ ಅಥವಾ 10ಕ್ಕಿಂತ ಕಡಿಮೆ ಜನ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಇದ್ದಿರ್ತಾರೆ. ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಹೆಂಗೆ ಅಪಾಯಿಂಟ್ ಮಾಡ್ತಾರೆ, ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ? ಆನ್ ದಿ ರಿಕಮೆಂಡೇಶನ್ ಆಫ್ ಎ ಕಮಿಟಿ. ಒಂದು ಕಮಿಟಿ ಇದಿರುತ್ತೆ, ಆ ಕಮಿಟಿದ್ದು ರಿಕಮೆಂಡೇಶನ್ ಮಾಡ್ತದೆ ಪ್ರೆಸಿಡೆಂಟ್ಗೆ. ಸೊ ಆ ಕಮಿಟಿದೊಳಗೆ ಯಾರು ಇದ್ದಿರ್ತಾರೋ ಆ ಕಮಿಟಿದೊಳಗೆ 3 ಜನ ಇದ್ದಿರ್ತಾರೆ. ಒಬ್ಬರು ಪ್ರೈಮ್ ಮಿನಿಸ್ಟರ್, ಹಿ ವಿಲ್ ಬಿ ದ ಚೇರ್ಪರ್ಸನ್ ಆಫ್ ದಿ ಕಮಿಟಿ. ದೆನ್ ಇನ್ನೊಬ್ಬರು ಮೆಂಬರ್ ಅಂತೇಳಿ ಅಪೋಸಿಷನ್ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾದಾಗ ಏನು ಅಪೋಸಿಷನ್ ಪಾರ್ಟಿ ಇದ್ದಿರ್ತಲ್ಲ ಆ ಪಾರ್ಟಿದ ಲೀಡರ್ ಇದ್ದಿರ್ತಾರೆ. ಮತ್ತೊಬ್ಬರು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಿರ್ತಾರೆ. ಆ್ಯಂಡ್ ಈ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ನಾಮಿನೇಟ್ ಮಾಡಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡ್ತಾರೆ. ಸೊ ಈ 3 ಮಂದಿದ ಒಂದು ಕಮಿಟಿ ಇವರು ರಿಕಮೆಂಡೇಶನ್ ಮಾಡಿದಂಥ ಇಂಥ ವ್ಯಕ್ತಿಯನ್ನು ನಾವು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಬೇಕು, ಇಂಥ ವ್ಯಕ್ತಿ ನಮಗೆ ಇನ್ಫಾರ್ಮೇಷನ್ ಕಮಿಷನರ್ ಆಗಬೇಕು ಅಂತೇಳಿ ರೆಕಮೆಂಡೇಶನ್ ಮಾಡ್ತಾರೆ. ಆ ರೆಕಮೆಂಡೇಶನ್ನ ಪ್ರೆಸಿಡೆಂಟ್ ಅವರು ಅನುಮೋದನೆ ಮಾಡಿ ಇಂಥ ವ್ಯಕ್ತಿಗಳನ್ನು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿದ್ರಲ್ಲ ಆ ಥರದ್ದು ಎಲ್ಲ ಆಡಳಿತ ಯಾರ ಕೈಯಾಗಿದ್ದಿರುತ್ತೆ ಅಂದರೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಕೈಯಾಗಿದ್ದಿರ್ತದೆ. ಅವ್ರಿಗೆ ಈ ಇನ್ಫಾರ್ಮೇಷನ್ ಕಮಿಷನರ್ಸ್ ಏನಿದ್ದಿರ್ತಾರಲ್ಲ ಅವ್ರಿಗೆ ಸಪೋರ್ಟಿವ್ ಕೆಲಸ ಮಾಡ್ತಿರ್ತಾರೆ. ದೆನ್ ಇವ್ರ ಕ್ವಾಲಿಫಿಕೇಷನ್ಸ್ ಏನು ಅಂದ್ರೆ ಇವರು ಕೆಲವೊಂದು ಏರಿಯಾದೊಳಗೆ
ಅವರು ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿರ್ಬೇಕು ಮತ್ತು ತಮ್ಮದೇ ಆದಂಥ ಒಂದು ನಾಲೆಜ್ ಇದ್ದಿರ್ಬೇಕು ಆ ಏರಿಯಾದೊಳಗೆ, ಮತ್ತು ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಯಾವ ಏರಿಯಾಪ್ಪ ಅಂದ್ರೆ ಅದು ಕಾಯ್ದೆ ಕಾನೂನು ಆಗಿರ್ಬೋದು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಸೋಷಿಯಲ್ ಸರ್ವಿಸದೊಳಗೆ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜರ್ನಲಿಸಮ್ ಆಗಿರ್ಬೋದು, ಮಾಸ್ ಮೀಡಿಯಾ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಮತ್ತು ಗವರ್ನೆನ್ಸ್ದೊಳಗೆ ಅವರ ಪರಿಣಿತಿಯನ್ನು ಹೊಂದಿರಬೇಕು. ಅವ್ರಿಗೆ ಅಗಾಧವಾದಂಥ ಒಂದು ಜ್ಞಾನ ಇದ್ದಿರಬೇಕು. ಅಂಥವ್ರು ನಾವು ಏನು ಮಾಡ್ತಾರಪ್ಪ ಅಂದರೆ ಈ ಕಮಿಟಿ ಅವರ ಸೆಲೆಕ್ಷನ್ ಮಾಡಿ ಅದನ್ನು ರೆಕಮೆಂಡೇಶನ್ ಮಾಡ್ತಾರೆ. ದೆನ್ ಇನ್ನೊಂದು ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ, ದ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ಕಮಿಷನರ್ should not be a member of parliament, should not be a member of state legislature or member of union territory, and he should not have any office which gives his profit. ಅವ್ರಿಗೆ ಪ್ರಾಫಿಟ್ ಕೊಡುವಂಥ ಯಾವುದೇ ಆಫೀಸನ್ನು ಅವ್ರು ಹೊಂದಿರಬಾರ್ದು ಮತ್ತು ಯಾವುದೇ ಪಕ್ಷದ ಕಾರ್ಯಕರ್ತ ಆಗಿರಬಾರ್ದು ಅಂತೇಳಿ ಕಾಯ್ದೆ ಹೇಳ್ತದೆ. ಕ್ಲಿಯರ್? ದೆನ್ ಇನ್ನೊಂದು ಹೇಳೋದು ಮರ್ತೀವಿ, ಸೆಕ್ಷನ್ 7 ಏನಪ್ಪ ಅಂದ್ರೆ, ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಶಾಲ್ ಬಿ ಅಟ್ ದೆಹಲಿ. ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದಪ್ಪ? ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದೆ ದೆಹಲಿದಾಗಿದ್ದಿರ್ತದೆ. ಆ್ಯಂಡ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಮೇ ವಿತ್ ಪ್ರಿವಿಯಸ್ ಅಪ್ರೂವಲ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಎಸ್ಟಾಬ್ಲಿಷ್ ಆಫೀಸಸ್ ಆಟ್ ದಿ ಪ್ಲೇಸಸ್ ಇನ್ ಇಂಡಿಯಾ. ಬೇರೆ ಸ್ಥಳಗಳದಾಗೂ ಸಹಿತ ಅವರು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನದ ಆಫೀಸನ್ನು ತೆಗಿಬೋದು, ಬಟ್ ಅದಕ್ಕೆ ಪೂರ್ವ ದೇ ಹ್ಯಾವ್ ಟು ಗೆಟ್ ದ ಪರ್ಮಿಷನ್ ಫ್ರಮ್ ದಿ ಸೆಂಟ್ರಲ್ ಗವರ್ಮೆಂಟ್. ಇಸ್ ಇಟ್ ರೈಟ್? ಸೊ ಇದು ಹೌ ಟು ಫಾರ್ಮೇಷನ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ದೆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈಗ ಏನು ನಾವು ಅಪಾಯಿಂಟ್ ಮಾಡಿರ್ತೀವಲ್ಲ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದಿರ್ತದೆ ರೀ, ಅವ್ರಿಗೆ 5 ವರ್ಷ ಅಧಿಕಾರದಲ್ಲಿದ್ದಿರ್ತಾರೆ, ಅಥವಾ 5 ವರ್ಷಕ್ಕಿಂತ ಮುಂಚಿತವಾಗಿ 65 ವರ್ಷ ಆಗಿತ್ತು ಅಂದ್ರೆ 65 ವರ್ಷಕ್ಕೆ ಅವರು ರಿಟೈರ್ಡ್ ಆಗ್ತಾರೆ. ಈ ಇನ್ಫಾರ್ಮೇಷನ್ ಕಮಿಷನರ್ ಮಧ್ಯದಲ್ಲಿ ಏನರೇ ಪ್ರಮೋಷನ್ ಆದ್ರಂದ್ರೆ ಆ್ಯಸ್ ಎ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಅವರು ಕೂಡ ಆ ಮಧ್ಯದ ಏನೊಂದು ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಅಪಾಯಿಂಟ್ ಆಯ್ತು ಆ ದಿವಸದಿಂದ ಕೇವಲ 5 ವರ್ಷವರೆಗೆ ಮಾತ್ರ ಅವರು ಆ ಹುದ್ದೆಯಲ್ಲಿ ಇರ್ತಾರೆ, ಅಧಿಕಾರದಲ್ಲಿ ಇರ್ತಾರೆ. ದೆನ್ ಅವ್ರಿಗೆ ಏನರೇ ನಾನು ರಿಸೈನ್ ಮಾಡಬೇಕಂತ ಅವ್ರ ಮನುಷ್ಯನಾಗ ಬಂದಿತ್ತು ಅಂದರೆ ಇನ್ ಬಿಟ್ವೀನ್ ದ ಪೀರಿಯಡ್ ಅವರು ತಮ್ಮ ಸ್ವಬರಹದಲ್ಲಿ, ಸ್ವಂತ ಕೈ ಬರಹದಲ್ಲಿ ಒಂದು ಲೆಟರನ್ನು ಪ್ರೆಸಿಡೆಂಟ್ ಅವರಿಗೆ ಕೊಡಬೇಕಾಗ್ತದೆ. ಇಸ್ ಇಟ್ ರೈಟ್? ಮತ್ತು ಅವ್ರಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಏನೊಂದು ಸವಲತ್ತುಗಳು ಸಿಗ್ತವೆ, ರೆಮ್ಯುನರೇಷನ್ ಸಿಗ್ತದೆ, ಸ್ಯಾಲ್ರಿ ಸಿಗ್ತದೆ, ಅದೆಲ್ಲ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಸಿಗ್ತದೆ. ಮತ್ತು ಇನ್ಫಾರ್ಮೇಷನ್ ಕಮಿಷನರ್ ಯಾರಿದ್ದಿರ್ತಾರಲ್ಲ ಅವ್ರಿಗೆ ಎಲೆಕ್ಷನ್ ಕಮಿಷನರ್ಗೆ ಏನೋ ಸವಲತ್ತುಗಳು ಸಿಗ್ತಾವಲ್ಲ ಅವೆಲ್ಲ ಸವಲತ್ತುಗಳು ಈ ಇನ್ಫಾರ್ಮೇಷನ್ ಕಮಿಷನರ್ದವ್ರಿಗೆ ಸಿಗ್ತದೆ. ಸೊ ಹೀಗಾಗಿ ನಿಮ್ಗೆ ಸಪೋಸ್ 15 ಮಾರ್ಕ್ಸ್ ಕ್ವಶನ್ ಬಂದಿತ್ತು ಅಂದ್ರೆ ನೀವು ಫಸ್ಟ್ ಯಾವ ರೀತಿ ಫಾರ್ಮೇಷನ್ ಮಾಡ್ತೀವಿ, ಆಮೇಲೆ ಆಫ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಆಫೀಸ್ ಅವನ್ನು ನೀವು ಬರಿಬೇಕಾಗ್ತದೆ. ಓಕೆ, ಅದಕ್ಕಾಗಿ ಇದ್ರ ಜೊತೆಗೆ ಇದನ್ನು ಕೇಳ್ಬೋದು, ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆನೂ ಕೇಳ್ಬೋದು. ಸೊ ಮುಂದಿನ ವಿಡಿಯೋದೊಳಗೆ ನಾವು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಯಾವ ರೀತಿ ಫಾರ್ಮೇಷನ್ ಮಾಡ್ತೀವಿ ಮತ್ತು ಅದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅನ್ನೋದನ್ನು ಈ ನೆಕ್ಸ್ಟ್ ವಿಡಿಯೋದೊಳಗೆ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.